ನಾನು ಒಂದು ಅವಾಜ್ ಹಾಕ್ತೀನಿ ಹಾಕಿ. ಶಿವರಾಜ್ ಕುಮಾರ್ಗೆ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ಗೆ ಅವಾಜ್ ಹಾಕ್ರಿ. ಮೇಟ್ರಿಲ್ಲ ಕ್ರಿಕೆಟ್ ಮಿಟ್ರಬೇಕು ನೋಡ್ರಿ ಹೆಂಗಿದೆ ಕಥೆ, ಚಿತ್ರಕಥೆ, ಏನೋ ಸಂಗೀತ ನಿರ್ದೇಶನ. ಕಥೆ, ಚಿತ್ರಕಥೆ, ಸಂಗೀತ ಮತ್ತು ನಿರ್ದೇಶನ ಕರ್ಕೊಂಡೋಗಿ ಇದು ಮಾಡಿ ನನ್ನ ಯಾರು ಎತ್ಕೊಂಡು ಹೋಗಿ ನೀವು ಇದ್ರಲ್ಲ ನಟ ಸರೋಬಮ್ಮ. ಹಾಂ, ಅದೇ ಪಿಕ್ಚರ್ಗೆ ಅದಕ್ಕೆ ನಾನ್ ಸ್ಟಾಪ್ ಅದೇ ಪಿಕ್ಚರ್ ಮಾಡಿದ್ದ, ನಟ ಸರೋಬಮ್ಮ ಪಿಕ್ಚರ್ ಮಾಡಿದ್ದ. ನನ್ನ ಕೈಲಿ ಹತ್ತಕ್ಕಾಗ್ತಲ್ಲ ಅಂತ ಕೇಳ್ತಾ ಇಲ್ಲ. ಬಂದಿಲ್ವಾ? ಕೇಳಿಸ ಡೈಲಾಗ್ ಕೇಳಿಸುತ್ತೆ. ಡೈಲಾಗ್ ಕೊಡಿಲ್ಲ ಏಕೆ ಫುಲ್ ಕೇಳೆ ಜಾಸ್ತಿ ಮಾಡಬೇಕು ಮತ್ತೆ, ಜಾಸ್ತಿ ಮಾಡಿರ್ಬೇಕು. ಊರ್ವಶಿ ಚಿತ್ರಮಂದಿರ, ಬೆಂಗಳೂರು, ಸುಧಮ್ ನಗರ.
कर्नाटक कोब्रा हीरो शिवराज कुमार शिवराज कुमार गेलुविನ सरदार शिवराज कुमार डॉक्टर शिवराज कुमार शिवराज कुमार के हीरो हीरो हैट्रिक हीरो 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 हैट्रिक हीरो 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 हैट्रिक हीरो डॉक्टर शिवराज के जय अप्पू बास के जय अप्पू बास के जय ये क्या फोटो लोग ले फ्रेंड्स ಆಟ ಯಾರು ನಿಲ್ಬೇಡಿ ಸೈಡ್ಗೆ ಹೋಗಿ ಇರ್ಲಿ ಬಿಡು ಬಿಡಿ ಆಯ್ತಲ್ಲ ಹೇಳಿ ಸರ್ ಪಟಾಕಿ ಲಾಸ್ಟ್ ತರ ಬಿಟ್ಬಿಟ್ಟು ಒಂದು ರಿಸಲ್ಟ್ ಎತ್ಕೊಂಡು ಕೊಡ್ತಿದ್ದಾರೆ ಈಗ ಇಲ್ಲ ಗುಟ್ಟೆ ಗುಟ್ಟೆ ಅಲ್ಲಿ ಕೊಡೋಣ ತಗೋ ಇನ್ನೂ ಹಂಗೆ ಮುಂದೆ ಮೈಕ್ ತಂದಿದ್ದೀರ ಯಾರು ಮಾತಾಡ್ತಾರೆ ಶುರು ಮಾಡ್ತಾರೆ ಜಗ್ ಸರ್ ಹಾಂ ಜಗಣ ಅಣ್ಣ ಮಾತಾಡಿ ಬಿಡು ಬಿಡು ಅಲ್ಲಿ ಮುಗ ಮಾಡ್ತೀನಿ ನಾನೇ ಮಾಡ್ತೀನಿ ನೋಡಿ ಗೋಲ್ಡ್ ಎಲ್ಲ ಮಾಡಿ ಆಮೇಲೆ ಆಗ್ತಿತ್ತು
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಬಾಕ್ಸ್ ಆಫೀಸ್ಗೆ ಬ್ರಹ್ಮ ಹನ್ನೆರಡು ಮನೆ ಸಿಂಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಅಪ್ಪು ಮಾಸ್ ಹೀರೋ 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 ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ದೊಡ್ಡಬಳ್ಳಾಪುರ ಮನೆಯದವರು ಪುನೀತ್ ರಾಜ್ ಕುಮಾರ್ ನಮ್ಮ ಮನೆಯದವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೀರೋ 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 ಸ್ಟಾರ್ ಕರ್ನಾಟಕದ ಒಬ್ಬರ ಗಂಡಸು ಪವರ್ ಸ್ಟಾರ್ ಅಪ್ಪು ಪಾಸ್ಗೆ ಎಲ್ಲ ಹೀರೋಗಳು ಮನೆಯದವರು ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಎಲ್ಲ ಹೀರೋಗಳು ಅನ್ನ ಪಟ್ಟಿ ಡಾಕ್ಟರ್ ರಾಜ್ಕುಮಾರ್ಗೆ ಅದಕ್ಕೆ ಹೇಳಿದ್ವಿ ಬನ್ನಿ ಯಾಕೆಂದ್ರೆ ನಾವು ಅಷ್ಟು ಆಲೋಚಿಸಿದ್ವಿ 40 ವರ್ಷದಿಂದ ಅಪ್ಪು ಬಂದಿದ್ದೆ 3 ದಿನದಿಂದ ಗಾಡಿ ಕೊಟ್ಟರು ಎಲ್ಲ ಬನ್ನಿ ಡಾಕ್ಟರ್ ಲೋಕೇಶ್ಗೆ ಅಲ್ಲಿ ಯಾರು ಬರ್ತಾರೆ ಅಲ್ಲಿ ಬರ್ತಾರೆ ಯಾರಪ್ಪ ಹೇಳ್ಬೇಕ ನಾವು ಸ್ವಲ್ಪ ಹಿಂದೆ ಬಂದ್ಬಿಡಿ ಸ್ವಲ್ಪ ಬ್ರೋ ಒಂಚೂರು ಟೈಟ್ ರೆಡಿ ಅಲ್ವಾ ಹಾಯ್ ಸರ್. ಹಾಯ್ ಎಲ್ಲರಿಗೂ ನಮಸ್ಕಾರ. 25ನೇ ತಾರೀಕು ಬಿಡುಗಡೆಯಾಗಿರುವಂಥ ನಮ್ಮ ಶಿವಣ್ಣ ಮತ್ತು ರಾಜೀವ್ ಶೆಟ್ಟಿ ಅವರ ಚಲನಚಿತ್ರ 45 ಚಿತ್ರ ದೊಡ್ಡ ಮಟ್ಟದಲ್ಲಿ ಊರ್ವಶಿ ಥಿಯೇಟರಲ್ಲಿ ನಮ್ಮ ಶಿವಣ್ಣ ಫ್ಯಾನ್ಸು ಮತ್ತು ಪುನೀತ್ ಫ್ಯಾನ್ಸ್ಗಳು ಎಲ್ಲರೂ ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ಮಾಡ್ತಾಯಿದ್ರು. ನಾನು ಹಂಗೆ ಹಿಂಗೆ ಹೋಗ್ತಾ ನೋಡಿದೆ. ನಾನು ಯಾರನ್ನೂ ಮರೆತರೂ ಶಿವಣ್ಣನ ಮರೆಯೋಕ್ಕಾಗಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ದೊಡ್ಡ ಮಟ್ಟದ ಡಬಲ್ ಪಿಕ್ಚರು ನನ್ನ ಮೊದಲ ಚಿತ್ರ. ನನಗೆ ಅಂಥ ಒಂದು ಹೀರೋ ಇವತ್ತು ಹೇಳಿದಂಗೆ ಹ್ಯಾಟ್ರಿಕ್ ಹೀರೋ ಮತ್ತು ಈ ಕರ್ನಾಟಕನೇ ಮೆಚ್ಕೊಳ್ಳೋಂಥ ಕರ್ನಾಟಕ ಇಲ್ಲ ಇಡೀ ನಮ್ಮ ಸೌತ್ ಇಂಡಿಯಾನೇ ಮೆಚ್ಕೊಳ್ಳೋಂಥ ಒಂದು ದೊಡ್ಡ ಹೀರೋ ನಮ್ಮ ಶಿವಣ್ಣ. ಅವ್ರ ಪಿಕ್ಚರ್ ಈ ಥರ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಯಾರು ಕರೆದಿಲ್ಲ ಇದ್ದರೂ ನಾನೇ ಬಂದೆ ನೋಡಿದೆ. ಪುನೀತು ಮತ್ತು ಸ್ನೇಹಿತರೆಲ್ಲ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ. ಇದು ಶಿವಣ್ಣ ಒಂದು ಎಷ್ಟೋ ದೊಡ್ಡ ಪಿಕ್ಚರ್ಗಳು ಅವರು ಯಶಸ್ವಿ ಕೊಟ್ಟವ್ರೆ. ಅದೇ ಥರ ಈ ಪಿಕ್ಚರ್ ಕೂಡ ಆ ಲೆಕ್ಕದಲ್ಲಿ ಆ ಅಕೌಂಟಲ್ಲಿ ಇದು ಸೇರ್ಕೋಬೇಕಂತ ನಾನು ನಮ್ಮ ಕನ್ನಡ ಅಭ್ಯಾಸ ಮತ್ತು ಸ್ನೇಹಿತರ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಇರೋದು ಎಲ್ಲ ತುಂಬ ಪರಿಚಯ ಅಂದರೆ ನಮ್ಮ ಅಭಿನೇ. ಯಾಕಂದರೆ ಅಲ್ಲಿ ಅಪ್ಪಟ ಅಭಿಮಾನಿ ಯಾರು ಶಿವಣ್ಣ ಪುನೀತ್ ರಾಜವಂಶದಲ್ಲಿ ಅಪ್ಪಟ ಅಭಿಮಾನಿ ಅಭಿ ಅವನು ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು. ಟ್ರೈಲರ್ ಎಲ್ಲ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ಅದೇ ಹೇಳಿಲ್ವಾ ಅವರ ಪಿಕ್ಚರ್ಗಳಲ್ಲಿ ಇದು ಒಂದು ಮೈಲ್ಗಳು ಅಂತ ಸೂಪರ್ ಹಿಟ್ ಆಗುತ್ತೆ. ಅದಂತೂ ಗ್ಯಾರಂಟಿ. ಓಕೆ. ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ಕಟ್ಟ ಅಭಿಮಾನಿ ಶಿವಣ್ಣವ್ರಿಗೆ. ಎಣ್ಣೆ ಅಲ್ಲ ನಾವು ನಂದಿಬೇಡದಲ್ಲಿ ಫಸ್ಟು ಅವಳಿ ಸ್ಟಾರ್ಟ್ ಮಾಡಿದ್ವಿ. 45 ಚಿತ್ರ 45 ಚಿತ್ರ ಏನು ಹಾಕಿತ್ತಿರೋ ಶಿವರಾಜ್ ಕುಮಾರ್ ಅವರ ಚಿತ್ರ, ರಾಜೀವ್ ಶೆಟ್ಟಿ ಮತ್ತು ಉಪೇಂದ್ರ ಸರ್ ಅವರ 3 ಕಾಂಬಿನೇಷನಲ್ಲಿ ಅರ್ಜುನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಈ ಚಿತ್ರ ಇಡೀ ವರ್ಲ್ಡ್ ವೈಸ್ ಯಶಸ್ವಿಗೊಳಿಸಿ ಕನ್ನಡ ಚಿತ್ರರಂಗ ಉನ್ನತ ಮಟ್ಟಕ್ಕೆ
ಏನು ಕಾಂತಾರ ಹಲವಾರು ಚಿತ್ರಗಳು ಹೋಗಿದ್ದಾವೆ, ಅದಕ್ಕಿಂತ ಮೀರಿ ಈ 45 ಚಿತ್ರ ಹೋಗುತ್ತೆ. ಅದು ಕಾನ್ಫಿಡೆನ್ಸ್ ಇದೆ ನಮಗೆ. ನಾನು ಶಿವರಾಜ್ ಕುಮಾರ್ ಅವರ ಕಟ್ಟಾಭಿಮಾನಿ. 86ನೇ ಇಸ್ವಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯುವ ನಾಯಕ ನಟರಾಗಿ ಆನಂದ್ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ 135 ಚಿತ್ರಗಳಲ್ಲಿ ಮಾಡಿದ್ದಾರೆ. ಶಿವಣ್ಣ ಎಲ್ಲ ಚಿತ್ರಗಳನ್ನು ಫಸ್ಟ್ ಶೋ ನೋಡ್ಕೊಂಡು ಬಂದಿರೋ ಅಭಿಮಾನಿ ನಾನು. ಆ ಎಲ್ಲ ಚಿತ್ರದ ಹೆಸರುಗಳನ್ನು ನೋಡ್ಕೊಂಡು ನನಗೆ 2 ನಿಮಿಷ ಕೇಳೋ ಅಭಿಮಾನಿ. ಆದರೆ ಈ ಚಿತ್ರ ನನ್ನ ಒಂದು ಶಿವಣ್ಣವ್ರ ಕೆರಿಯರಲ್ಲೇ ಒಂದು ಮೈಲಿಗಲ್ಲಾಗುತ್ತೆ. ಯಾಕೆಂದರೆ ನಾನು ಶಿವರಾಜ್ ಕುಮಾರ್ ಚಿತ್ರಗಳೆಲ್ಲ ನೋಡ್ಕೊಂಡು ಬರ್ತಾ ಇರೋದ್ರಲ್ಲಿ ಈ ಒಂದು ವಿಶೇಷತೆ ಏನೈತೆ ಅಂದರೆ, ಈ ಚಿತ್ರ ಶಿವಣ್ಣವ್ರ ಎಲ್ಲ ಚಿತ್ರಗಳಿಗೂ ಒಂದು ಮೈಲಿಗಲ್ಲಿ ಚಿತ್ರ. ಮತ್ತು ಉಪೇಂದ್ರ ಅವರು ಪ್ರೀತ್ಸೆ ಮತ್ತು ಲವಾಕುಶ ಆದಮೇಲೆ ಇಬ್ಬರು ಕಾಂಬಿನೇಷನಲ್ಲಿ ಮಾಡ್ತಾ ಇರೋದು. ಮೊದಲನೇ ಚಿತ್ರ ಆನಂದ್ 1986ನೇ ಇಸ್ವಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯುವ ನಾಯಕ ನಟರಾಗಿ ಆನಂದ್ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ್ರು. ಮೊದಲನೇ ಚಿತ್ರ ಆನಂದ್ ಕುಣಿದು ಕುಪ್ಪಳಿಸಿದ ಕನ್ನಡ ಚಿತ್ರರಂಗಕ್ಕೆ ಆನಂದನಾಗಿ ಬಂದು ರಥಸಪ್ತಮಿ ದಿವಸ ಮನವೆಚ್ಚದ ಹುಡುಗಿಯನ್ನು ಗೆದ್ದು ಸಂಯುಕ್ತ ಬಂಗಲೆಯಲ್ಲಿ ಶೋಭಚಿತ ಕಣ್ಣಪ್ಪನ ವೇಷ ಧರಿಸಿ ರಣರಂಗಕ್ಕೆ ಮುಂಚೆ ಇನ್ಸ್ಪೆಕ್ಟರ್ ವಿಕ್ರಮರನ್ನು ಜಗಳಿಸಿ ಅದರಾಗ ಅದೇ ಹಾಡನ್ನು ಮಾಡಿ ಆಚೆಗೊಬ್ಬ ಮೀಸಗೊಬ್ಬ ನಿಲ್ಲಿಸಿ ಮೃತ್ಯುಂಜಯನಾಗಿ ಪುರುಷರಲ್ಲಿ ಉತ್ತಮ ಪುರುಷೋತ್ತಮನಾಗಿ ಅರಳಿದ ಹೂಗಳ ನಡುವೆ ಮಿಡಿದ ಶಕ್ತಿಯನ್ನು ಮಿಟ್ಟಿ ಆನಂದ ಜ್ಯೋತಿಯಂತೆ ಮಾವನಿಗೆ ತಕ್ಕ ಅಳಿಯನಾಗಿ ಮೋಡದ ಮರೆಯಲ್ಲಿ ನಿಂತು ನಮ್ಮ ಕನ್ನಡ ನಾಡಿನ ಸಿರಿ ಸಂಪತ್ತನ್ನು ರಕ್ಷಿಸಲು ಗಂಧದ ಗುರಿ ಬಂದು ಕಾಡನ್ನು ರಕ್ಷಿಸಿ ಜಗತ್ತಿಗೆ ಜಗಮೆಚ್ಚಿದ ಹುಡುಗನಾಗಿ ನಿಮ್ಮ ಬಂಧವ ಚಿರಬಾಂಧವೆಂದು ಆಡಿಕೊಂಡು ಪ್ರಥಮ ಬಾರಿಗೆ ದ್ವಿಪಾತ್ರದಲ್ಲಿ ಮುತ್ತಣ್ಣನಾಗಿ ವಿಜೃಂಭಿಸಿ ಗಂಡು ಗಲಿಯಂತೆ ಹತ್ತಿ ಗಡಿಬಿಡಿ ಅಳಿಯನಾಗಿ ಸವ್ಯ ಸಾಕ್ಷಿಯೊಂದಿಗೆ ಓಂ ಎಂಬ ಓಂಕಾರ ನಾದವನ್ನು ಕನ್ನಡ ನಾಡಿನಾದ್ಯಂತ ಮೊಳಗಿಸಿ ಎಲ್ಲರ ಮನೆ ಮೆಚ್ಚಿದ ಸಮರದಲ್ಲಿ ದೊರೆಯಂತೆ ಇಬ್ಬರನ್ನು ಮುಂದಿನ ಆಟವನ್ನು ಆಡಿ ನಾನೇ ಗಂಡು ಎಂಬುದನ್ನು ಸಾಬೀತುಪಡಿಸಿ ಪ್ರಥಮ ಬಾರಿಗೆ ತ್ರಿಪಾತ್ರದಲ್ಲಿ ಅಣ್ಣವರ ಮಕ್ಕಳು ನಾವು ಅವರಂತೆ ಬಾಳುವೆ ಅಂತ ಹೇಳುತ್ತಾ ಆದ್ಯತನಾಗಿ ನಮ್ಮೂರ ಮಂದಾರ ಹೂವನ್ನು ಜನ್ಮದ ಜೋಡಿಯ ಕನಗಳಿಗೆ ಕೊಡುತ್ತಾ ಸಿಂಹದ ಮರಿಯಾಗಿ ಮುದ್ದಿನ ಕಣ್ಮಣಿ ರಾಜನಾಗಿ ಜೋಡಿ ಅಕ್ಕೆ ಅಮ್ಮರ ಗಂಡನಾಗಿ ಪ್ರೇಮರ ಚಿತ್ರದ ಅಮ್ಮರ ಹುಡುಗನಾಗಿ ಬಾಲ್ಯನ ಕುರುಬನ ರಾಣಿ ಅಂತ ಹೇಳುತ್ತಾ ಅಂಡಮಾ ಚಿತ್ರದ ಮೂಲಕ ತಮ್ಮ ಮಗಳನ್ನು ಕನ್ನಡ ಚಿತ್ರರಂಗ ಬಾಲ್ಯನಟಿಯಾಗಿ ಪರಿಚಯಿಸುತ್ತಾ ನನ್ನ ಎಷ್ಟೊಂದು ಇಷ್ಟಪಟ್ಟು ಸಮೇತ ಕರ್ನಾಟಕ ಜನತೆ ಹೇಳುತ್ತಾ ಭೂಮಿ ಚೊಚ್ಚಲ ಮಗನಾಗಿ ಗಡಿಬಿಡಿ ಕೃಷ್ಣನಾಗಿ ಜನ್ಮದಾತ ನಡುವೆ ಏಕೆ ಪಾಡಿಸಲೆಂಬ 50ನೇ ಚಿತ್ರದಲ್ಲಿ ನಡೆಸಿ ಅಭಿಮಾನಿಗಳು ರಂಜಿಸಿ ವಿಶ್ವ ಚಿತ್ರದ ಮೂಲಕ ವಿಶ್ವಾದ್ಯಂತ ಎಲ್ಲರ ಮೆಚ್ಚುಗೆ ಗಳಿಸಿ ಹೃದಯದಿಂದ ಅಭಿಮಾನಿಗಳ ಹೃದಯದಲ್ಲಿ ಯಾರೇನು ಅಭಿಮಾನಿ ಅಂತ ಕೇಳಿದಾಗ ನಾನು ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅಭಿಮಾನಿ ಎಂದೆಂದಿಗೂ ಪ್ರೀತಿಸುತ್ತೇನೆ. ಪ್ರೀತಿಯ ಅಗಲಿ ವರ್ಷದ ಇಂಡಿಯಾ ನಮ್ಮ ಇಂಡಿಯನ್ ಅಂತ ಹೇಳುತ್ತಾ ಇಂದಿನ ಧನುಷ್ಯನಾಗಿ ಕೃಷ್ಣ ಲೀಲೆ ಆಟವನ್ನು ಆಡಿ ಕರ್ನಾಟಕಕ್ಕೆ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ದೇವರ ಮಗನಾಗಿ ಗಲಾಟೆ ಅಳಿಯೊಂದು ಚಿತ್ರದೊಂದಿಗೆ ಮದುವೆ ಆಗೋಣ ಹಸುರ ಬಹಳ ಚೆನ್ನಾಗಿದೆ ಭಾವಮದನಾಗಿ ಮಾತನಾಡಿಕೊಳ್ಳುತ್ತಾ ಸುಂದರ ಅಖಂಡದಲ್ಲಿ ಯುವರಾಜ್ ಜನ ಬಿಚ್ಚಿ ಜೋಡಿಯಾಗಿ ಗೆದ್ದು ನಿನ್ನೆ ಪ್ರೀತಿಸಿವೆ ರಾಕ್ಷಸ ಕಾಂಚನಗಂಗಾ ಶ್ರೀರಾಮ್ ವಾಲ್ಮೀಕಿ ಜೋಗಿ ಅಣ್ಣ ತಂಗಿ ತವರಿನ ಸಿರಿ ಗಂಡುಗಲಿ ಕುಮಾರರಾಮ ಸಂತ ಪ್ರೀತಿಸೋಗೆ ಸಂತ ಚಲುವೆಯನ್ನು ನೋಡಲು ಮೈಲಾರಿ ಜೋಗಯ್ಯ ಲಕ್ಷ್ಮಿ ಕಡ್ಡಿಪುಡಿ ಅಂದರ್ಬಾಯಿ ಶಿವಲಿಂಗ ಮತ್ತು ಟಗರು ಮತ್ತು ಭೈರತಿ ರಣಗಲ್ ಮತ್ತು ವೇದ ಮೊನ್ನೆ ತೆರೆಗಂಡಂಥ ಎಲ್ಲ ಚಿತ್ರಗಳನ್ನು ನಾನು ನೋಡಿಕೊಳ್ಳೋದು 2 ನಿಮಿಷದ ಹೇಳಿದ್ದೀನಿ. ತಪ್ಪಿದ್ರೆ ಕ್ಷಮೆ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅಭಿಮಾನಿ ದೇವರುಗಳಿಗೆ ನೋಡಿ. ಒಂದೇ ಒಂದು ನಿಮಿಷ ಹೇಳಕ್ಕೆ ಇಷ್ಟಪಡ್ತೀನಿ. ಶಿವಣ್ಣವರು 1000 ಕಲಾವಿದರುಗಳ ಜೊತೆ ಆಕ್ಟಿಂಗ್ ಮಾಡಿದ್ದಾರೆ. 1000 ನೂರಾರು ಜನ ಹಿರಿಯ ಕಲಾವಿದರುಗಳ ಜೊತೆ ಆಕ್ಟಿಂಗ್ ಮಾಡಿದ್ದಾರೆ. 100 ನಿರ್ದೇಶಕರ ಜೊತೆ ಆಕ್ಟಿಂಗ್ ಮಾಡಿದ್ದಾರೆ ಮತ್ತು ಹಿರಿಯರ ಜೊತೆಲಿ ಆಕ್ಟಿಂಗ್ ಮಾಡಿದ್ದಾರೆ, ಕಿರಿಯರ ಜೊತೆಲಿ ಆಕ್ಟಿಂಗ್ ಮಾಡಿದ್ದಾರೆ. ಅವತ್ತು ಒಂದೇ, ಇವತ್ತು ಒಂದೇ, ಮುಂದಿನ ಒಂದೇ. ಶಿವಣ್ಣ ನಂಬರ್ 1 ಯಾವತ್ತೂ ಒಂದೇ. ನಾವು ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಹೇಳಲ್ಲ. ಕನ್ನಡ ಚಿತ್ರರಂಗ ಉನ್ನತ ಮಟ್ಟಿಗೆ ಬೆಳಿಬೇಕು. ಇಡೀ ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಚಿತ್ರ ಯಶಸ್ವಿ ಆಗಬೇಕು. 45 ಚಿತ್ರ ಬರೆದಿಟ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ವರ್ಲ್ಡ್ ವೈಡ್ ರಿಲೀಸ್ ಆಗಿ ಶಿವಣ್ಣವ್ರಿಗೆ ಒಂದು ಉನ್ನತ ಮಟ್ಟದ ಹೆಸರು ಗಳಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹುಡುಗಿರು ಮಾತಾಡಿ ಒಂದಿಬ್ರು ಯಾರಾದ್ರು ಬನ್ನಿ ಮಾಮೂಲಿ ಸಿನಿಮಾ ಸ್ವಲ್ಪ ಸೆಂಟ್ರ್ ಹೇಳಿ ಮೇಡಮ್, ಇವತ್ತು ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ 3 ದಿವಸಕ್ಕೆ ಮುಂಚೆನೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ಹೌದು, ಈ ಸೆಲೆಬ್ರೇಷನ್ ನೋಡ್ತಿದ್ರೇನೆ ಹಬ್ಬ ತರ ಮಾಡ್ತಿದ್ದಾರೆ. ಶಿವರಾಜ್ ಕುಮಾರ್, ಪುನೀತ್ ರಾಜ್ಬೀರ್ ಶೆಟ್ಟಿ ಇರ್ಲಿ, ಪರವಾಗಿಲ್ಲ ಇರು ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಹಾಂ ಸೆಲೆಬ್ರೇಷನ್ ನೋಡ್ತಿದ್ರೇನೆ ಹಬ್ಬ ತರ ಮಾಡಿದ್ದಾರೆ. ಯಾಕಂದ್ರೆ ಶಿವರಾಜ್ ಕುಮಾರ್ ಸರ್ದು ಎಷ್ಟೊಂದು ಸಿನಿಮಾ ನೋಡಿದೀನಿ, ಎಲ್ಲದರಲ್ಲೂ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ನೀವೇ ನೋಡ್ಬೋದು, ಕಟ್ಔಟ್ ಸೆಲೆಬ್ರೇಷನ್ ನ ಮಾಡ್ತಿದ್ದಾರೆ. ಇದ್ರಲ್ಲಿ ಆಕ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಶಿವರಾಜ್ ಕುಮಾರ್ ಸರು, ಉಪ್ಪಿ ಸರು ಮತ್ತೆ ರಾಜ್ಬೀರ್ ಶೆಟ್ಟಿ. ಸೊ ಮೂವಿ ಹೆಂಗಿರುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ಟ್ರೈಲರ್ ಅಂತೂ ಸಖತ್ತಾಗಿದೆ.
ಮೂವಿ 25th ಎಲ್ಲರೂ ರಿಲೀಸ್ ಆಗ್ತಿದೆ, ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ. ಇದೇ ಥರ ಹೇಳಿ ಹೇಳಿ ಯಾರೋ ಒಬ್ರು ಹೇಳಿ. ಇವರು ಕೊಡ್ಸ್ಬಿಟ್ಟು ಪಾಕಿಸ್ತಾನಿಯಿಂದ ಫ್ಯಾನ್ ಬಂದವ್ರೆ ಅಂತ. ಇವತ್ತು ಮಟುಕು ಸಿನಿಮಾದು ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಸರ್? ಮಟುಕು ಸಿನಿಮಾದು ಸೆಲೆಬ್ರೇಷನ್ ಎಲ್ಲರೂ ಸೇರಿದ್ರಲ್ಲಿ ಅದ್ದೂರಿಯಾಗಿ ಮಾಡಿದ್ವಿ ಎಲ್ಲರೂ. ಅಂದರೆ ಇದು ಶಿವಣ್ಣನ ಇವತ್ತು 63 ವರ್ಷ ಆಗಿರ್ಬೋದು. ಅದು ಸಿನಿಮಾ ಬಂದು ಇಂಡಸ್ಟ್ರಿ ಬಂದು 40 ವರ್ಷ ಆಗ್ತಿದೆ. ಬಟ್ ಇವತ್ತು ಕೂಡ ಅದೇ ಕ್ರೇಸು. ವಯಸ್ಸಾಗಿರೋ ಮುದುಕಯಿಂದ ಹಿಡಿದು ಚಿಕ್ಕ ಹುಡುಗರು ತನಕನೂ ಏಕೈಕ ನಟ ನಡೆಸ್ತಾರೆ ಅಂದರೆ ರಂಜಿಸ್ತಾರೆ ಅಂತಂದರೆ ಅದು ಒಬ್ಬರೇ ಆ್ಯಕ್ಟ್ರಿಕ್ಗಳು ಶಿವರಾಜ್ ಕುಮಾರ್ ಒಬ್ಬರೇ. ಅಷ್ಟು ಸಮಸ್ಯೆ ಇದ್ದರೂ ಕೂಡ ಅಭಿಮಾನಿಗಳು ನೆನೆಸೋಕ್ಕೋಸ್ಕರ ಎಲ್ಲ ಬಿಟ್ಟು ಅವ್ರಿಗೆಲ್ಲ ಆ ನೋವುಗಳನ್ನ ನುಂಗಿ ಆ ಥರ ಒಂದು 20 ಥರ ಅವತಾರಗಳನ್ನ ಸಿನಿಮಾ ತೋರಿಸಿದ್ದಾರೆ ಆಲ್ರೆಡಿ. ಆ ಥರ ಮಾಡ್ತಾರೆ ಅಂದರೆ ಆ ಶಿವಣ್ಣ ಬಿಟ್ಟರೆ ಯಾರೂ ಸಾಧ್ಯ ಇಲ್ಲ ಅದು. ಸೊ ಶಿವಣ್ಣ ನಾವು ಚಿರವಣಿ ಯಾವಲು ನಾವು ಸಾಯೋ ತನಕನೂ ನಾವು ತುಂಬ ಹೆಮ್ಮೆಯಿಂದ ಹೇಳ್ತೀವಿ. ನಾವು ಹುಟ್ಟಾಗಿಂದ ಸಾಯೋ ತನಕ ಶಿವರಾಜ್ ಕುಮಾರ್ ಸರ್ ಅಭಿಮಾನಿಗಳು ಅಂದರೆ ನಾವು ಹೆಮ್ಮೆ ಪಡ್ತೀವಿ. ಯಾಕಂದರೆ ನಮಗೆ ಎಲ್ಲೂ ತಲೆ ತಗ್ಸೋದು ಕೆಲಸ ಮಾಡಿಸಿಲ್ಲ. ಅವ್ರ ಎನರ್ಜಿ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ಹೀರೋಗಳು ಸ್ವಂತ ತಮ್ಮದಿದ್ದ ನೋಡ್ತಾರೆ. ಆಮೇಲೆ ಅಭಿಮಾನಿಗಳನ್ನ ಸ್ವಂತ ಮಕ್ಕಳನ್ನ ನೋಡ್ತಾರೆ. ಮನೆಯಲ್ಲಿ ಅವರು ಸಾಹುಕಾರರಾಗಿರಲಿ ಬಡವರಾಗಿರಲಿ ಒಂದೇ ಥರ ಟ್ರೀಟ್ಮೆಂಟು. ಇದು ಎಲ್ಲೂ ನಾನು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಈ ರಾಜಕೀಯ ಫ್ಯಾಮಿಲಿಯಿಂದ. ಸೊ ನಾವು ಸಾಯೋವರೆಗೂ ಚಿರಋಣಿ. ಎಷ್ಟು ಜನ ಪುಣ್ಯ ಮಾಡೋದು ಏನು ಗೊತ್ತಿಲ್ಲ. ನಾವು ಶಿವಣ್ಣ ಅಭಿಮಾನಿ ಆಗಿದ್ದೀವಿ. 25 ರಿಲೀಸ್ ಆಗ್ತದೆ ಇದೇ ಕ್ರಿಸ್ಮಸ್ಗೆ. ಸೊ ಎಲ್ಲರೂ ಒಟ್ಟಿಗೆ ನೋಡೋಣ, ಸೆಲೆಬ್ರೇಷನ್ ಮಾಡೋಣ. ನನ್ನ ಪ್ರಕಾರ ಈ ಸಿನಿಮಾ ಅಂದರೆ ಹಿಂಗೆ ಲೈಕ್ ಶಿವಣ್ಣನಿಗೆ ಒಂದು ಒಳ್ಳೆ ಸಕ್ಸಸ್ಫುಲ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ನೋಡಿರೋದಲ್ಲ, ಅವ್ರು ನೋಡಿರೋ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಅವ್ರು ಅವಾಗೇ ನೋಡ್ಕೊಂಡು ಬಂದಿರೋದು. ಅವಾಗ ನೋಡಿರೋ ಹೀರೋಗಳು ಶಿವಣ್ಣ ನೋಡೋ ಸಕ್ಸಸ್ನ ಇವಾಗ ಹೀರೋಗಳು ನೋಡೋದು ಸಾಧ್ಯ ಇಲ್ಲ, ನೋಡೋದು ಇಲ್ಲ. ಆದರೆ ಈ ಸಿನಿಮಾ ಒಂದು ಒಳ್ಳೆ ಹಿಟ್ ಆಗುತ್ತೆ. ಒಳ್ಳೆ ಹಿಟ್ಟಾಗಲಿ. ಶಿವಣ್ಣನ ಪ್ರಾಮುಖ್ಯ ನಾವೆಲ್ಲರೂ ಕೂಡ ಚಿರಋಣಿ. ಥ್ಯಾಂಕ್ಸ್ ಶಿವಣ್ಣ, ಲವ್ ಯು ಶಿವಣ್ಣ. ನೀವು ಯಾವಾಗ ಚೆನ್ನಾಗಬೇಕು, ನಮ್ಮ ಆಯ್ತು ನಿಮ್ಗೆ ನೀವು ಯಾವಾಗ ಚೆನ್ನಾಗಬೇಕು ಸರ್. ಲವ್ ಯು ಶಿವಣ್ಣ. ಟ್ರೈಲರಲ್ಲಿ ಸರ್ಪ್ರೈಸ್ ಒಂದು ಎಲಿಮಿನೇಷನ್ ಒಂದು ಇಟ್ಬಿಟ್ರು. ಲೇಡಿ ಗೆಟಪ್ ಹೇಗನ್ನಿಸ್ತು ಶಿವಣ್ಣಂದು? 63 ವಯಸ್ಸಲ್ಲಿ ಆ ಥರ ಗೆಟಪ್ ಆಗ್ಬೇಕಂದ್ರೆ ಏನೋ ಒಂಥರ ಎಕ್ಸ್ಟ್ರಾ ಇರಬೇಕು. ಅದು ಅದಕ್ಕೆ ಮಾತ್ರ ಯಾರಿಗೂ ಸಾಧ್ಯ ಇಲ್ಲ. 63 ವರ್ಷದಲ್ಲಿ ಸಾಧ್ಯ ಇಲ್ಲ, ಯಾರು ಒಪ್ಪಲ್ಲ. ಬೇರೆಯವ್ರಿಗೆ ನಂಗೆ ಗೊತ್ತಿಲ್ಲ, ಬೇರೆ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎಲ್ಲರೂ ನಮ್ಮ ಅಣ್ಣನ ತಂದಿರೆ, ಎಲ್ಲರೂ ಶಿವಣ್ಣ ಹಂಗೆ. ಶಿವಣ್ಣ ಯಾರು ದೋಷ ಮಾಡಿಬಿಡಿದ್ರೆ ನಮ್ಗೆ ಹೇಳ್ಬಿಡೋದು ಇಷ್ಟೇ. ಯಾರು ಬೈಬೇಡಿ, ದೋಷ ಮಾಡಿಬಿಡಿ. ಎಲ್ಲ ನಮ್ಮವರೇ, ಎಲ್ಲರೂ ಚೆನ್ನಾಗಿರಲಿ. ಬಟ್ ನಮ್ಮ ಶಿವಣ್ಣ 100 ವರ್ಷ ಬಾಳಲ್ಲಿ, ಶಿವಣ್ಣ ಬೆಳಗಲಿ ಅಷ್ಟೇ ಹೇಳೋಣ. ಥ್ಯಾಂಕ್ ಯು ಸೊ ಮಚ್. ಬೇರೆ ಯಾರು ಮಾತಾಡ್ತಾರ? ಭಾಳ ದೊಡ್ಡ ಸೆಲೆಬ್ರೇಷನ್ ಇತ್ತು. ಆ್ಯಕ್ಚುಲಿ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಅದು ಶಿವಣ್ಣ ಅವರ ಕಟ್ಟೌಟ್ಗೆ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿದ್ದೀನಿ. ಅದು ಯಾವ ಜನ್ಮದ ಪುಣ್ಯವೇನೋ ಗೊತ್ತಿಲ್ಲ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಅಣ್ಣವ್ರಿಗೆ ನಾನು ಹಾಲಿನ ಅಭಿಷೇಕ ಮಾಡಿ ಹಾರ ಹಾಕಿದ್ದೀನಿ. ಸೊ ತುಂಬ ಥ್ಯಾಂಕ್ಸ್. 45ನಲ್ಲಿ ತುಂಬ ಅದ್ಭುತವಾಗಿ ಕಾಣ್ತಾರೆ ಶಿವಣ್ಣವರು. ಶಿವಣ್ಣವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಯಾಕಂದರೆ ಮಗು ಸ್ವರೂಪ ಅವರು. ಯಾಕಂದರೆ ನಮಗೆಲ್ಲ ಇಂಡಸ್ಟ್ರಿಗೂ ದೊಡ್ಡ ಕಳಶ ಅವರು. ಶಿವಣ್ಣವರು ಇಡೀ ಇಂಡಸ್ಟ್ರಿಗೆ ದೊಡ್ಡ ಕಳಶ. ಆ ಮಟ್ಟಕ್ಕೆ ಯಾರೇ ಹೊಸಬ್ರು ಬರಲಿ, ಯಾರೇ ಹಳಬ್ರು ಬರಲಿ, ಯಾರಿಗೇ ಆಗಲಿ, ಯಾರಿಗೆ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದು, ನಾವೆಲ್ಲ ಒಂದು ಅಂತ ತೋರಿಸ್ತಾ ಇರೋರಂಥವ್ರು ಏಕೈಕ ನಟ ಅಂದರೆ ಅದು ಶಿವಣ್ಣವ್ರು ಮಾತ್ರ. ಅದು ಯಾವತ್ತೇ ಹೋದರೂ ಸಾಯೋವರೆಗೂ ನಾವು ಅಭಿಮಾನಿಗಳೆಲ್ಲ ಶಿವಣ್ಣನ ಜೊತೆ ಇದ್ದೇ ಇರ್ತೀವಿ. ನಾವೆಲ್ಲ ಶಿವಣ್ಣನಿಗೆ ಬೆನ್ನೆಲುಬಾಗಿ ಇದ್ದೇ ಇರ್ತೀವಿ. ಶಿವಣ್ಣ ನೀವು ಯಾವಾಗಲೂ ಇನ್ನೂ 100 ಚಿತ್ರ ಮಾಡಿದ್ರು ಅಷ್ಟೇ, ಇವತ್ತೆಲ್ಲ ನೀವು ಯಾವುದೇ ಎಷ್ಟೇ ಸಿನಿಮಾ ಮಾಡಿದ್ರು ನಮ್ಗೆ ಇದೇ ಕ್ರೇಜ್ ಇರುತ್ತೆ, ಇದೇ ಎನರ್ಜಿ ಇರುತ್ತೆ. ಶಿವಣ್ಣ ವಿ ಲವ್ ಯು. ಸರ್ ತಗೊಳ್ಳಂಗೆ ಒಂದು ಕ್ವಶನ್ ಕೇಳ್ತೀನಿ. ಸರ್ ಇವಾಗ ಶಿವಣ್ಣವ್ರು ನನ್ನ ಒಂದು ವೇದಿಕೆ ಮೇಲೆ ಹೇಳಿದ್ರು, ಶಿವಣ್ಣವರು ಸಿನಿಮಾಗಳು ಜನಗಳು ಬಂದು ನೋಡಬೇಕು, ಸಿನಿಮಾ ಓಡಿಸ್ಬಾರ್ದು ಅಂತ ಹೇಳಿದ್ರು ಶಿವಣ್ಣ. ಅಭಿಮಾನಿಯಾಗಿ ನೀವೇನು ಹೇಳ್ತೀರಿ ಇದಕ್ಕೆ? ಸರ್ 100% ಶಿವಣ್ಣ ಅವ್ರು ಹೇಳಿರೋದು ಸತ್ಯ. ಯಾಕಂದರೆ ಶಿವಣ್ಣವರು ತುಂಬ ಸ್ಟೇಟ್ನಲ್ಲಿ ಹೇಳಿದ್ದಾರೆ, ಸಿನಿಮಾ ಬಂದು ನೋಡಿ ಅಂತ ಸಿನಿಮಾ ಅಲ್ಲ. ಆ್ಯಕ್ಚುಲಿ ನಾವು ಅಭಿಮಾನಿಗಳು ಎಲ್ಲ ಜನರು ಪ್ರತಿಯೊಬ್ಬರೂ, ಯಾಕಂದರೆ ಈಗ ಪ್ರತಿಯೊಬ್ಬರು ಎಲ್ಲ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಮೊಬೈಲಲ್ಲಿ ಎಲ್ಲ ಪೈರಸಿ ಮಾಡಿಕೊಂಡು ದಯವಿಟ್ಟು ಯಾವುದೇ ಸಿನಿಮಾನ ಬೆಳೆಸಿ, ಆದಷ್ಟು ತುಳಿಯೋಕ್ಕೆ ನೋಡಬೇಡಿ, ಆದಷ್ಟು ಬೆಳೆಸಿ. ಯಾವುದೇ ಸಿನಿಮಾ ಬಂದರೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡಿ. ಯಾಕಂದರೆ ತುಂಬ ಜನ ಕಷ್ಟಪಟ್ಟಿರ್ತಾರೆ. ಪ್ರೊಡ್ಯೂಸರ್ಸು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಿನಿಮಾನ ಪ್ರೊಡ್ಯೂಸರ್ ಮಾಡಿರ್ತಾರೆ.
ಅದನ್ನು ನಾವು ಮೊಬೈಲಲ್ಲಿ ನೋಡಿಕೊಂಡು ಎಂಜಾಯ್ ಮಾಡೋದಕ್ಕಿಂತ ಆ ಥಿಯೇಟ್ರಲ್ಲಿ ನೋಡೋಂಥ ಫೀಲೇ ಬೇರೆ ಇರುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ, ಎಲ್ಲ ಕಲಾಭಿಮಾನಿಗಳಿಗೆ, ಎಲ್ಲ ಪ್ರತಿ ಜನರು ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ನಮ್ಮ ಸಿನಿಮಾನ ಉಳಿಸಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಸರ್ ಶಿವಣ್ಣ ಇಲ್ಲಿವರೆಗೂ ಎಲ್ಲ ಪಾತ್ರನೂ ಮಾಡಿದ್ದಾರೆ. ಶಿವಣ್ಣ ಅವ್ರು ಮಾಡಿದ್ರೆ ಯಾವುದೋ ಪಾತ್ರ ಇಲ್ಲ. ಇದರಲ್ಲಿ ವಿಶೇಷವಾಗಿ ಮಂಗಳಮುಖಿ ಪಾತ್ರ ಮಾಡಿದ್ದಾರೆ. ಆ ಲಾಸ್ಟ್ ಟ್ರೈಲರ್ ಅಲ್ಲಿ ನೋಡಬಹುದು ನಾವು ಶಿವಣ್ಣನ. ಅದನ್ನ ಮಂಗಳಮುಖಿ ಅಲ್ಲ, ಲೇಡೀಸ್ ಪಾತ್ರ. ಕಾತರದಿಂದ ಕಾಯ್ತಿದ್ದೀರಾ? ಲೇಡೀಸ್ ಪಾತ್ರ, ಮಂಗಳಮುಖಿ ಅಲ್ಲ. ಶಿವಣ್ಣಂದು ಮಂಗಳಮುಖಿ ಬೇರೆ, ಲೇಡೀಸ್ ಬೇರೆ. ಇದೇ ಅವ್ರ ತರ ಮಾಡಕ್ಕೆ ಶಿವಣ್ಣಂದು ಆ ಥರ ಗೆಟಪ್ ನಲ್ಲಿ ಡಿಫ್ರೆಂಟ್ ಲುಕ್ ಅಲ್ಲಿ ನಾವು ನೋಡ್ತಾ ಇರೋಂಥದ್ದು. ತುಂಬಾ ಅದ್ಭುತವಾಗಿ ಕ್ಯೂಟ್ ಆಗಿ ಕಾಣ್ತಾರೆ ಶಿವಣ್ಣ. ಆಕ್ಚುಲಿ ನಾವು ಇಲ್ಲಿ ಏನ್ ಎಕ್ಸ್ಪ್ರೆಸ್ ಮಾಡಿದ್ರು ಅಲ್ಲ, ಥಿಯೇಟರ್ ನಲ್ಲಿ ಧೂಳಿಪಟ ಆಗುತ್ತೆ, ಕಿತ್ತೋಗುತ್ತೆ. ಆ ಲೆವೆಲ್ಗೆ ಸೆಲೆಬ್ರೇಷನ್ ಇರುತ್ತೆ. ಶಿವಣ್ಣನ ಎಂಟ್ರಿ ಆಗಿರ್ಬೋದು ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀನಂತೂ ಅಲ್ಟಿ ಇರುತ್ತೆ. ಆ ಥರ ನಾವು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ. ಶಿವಣ್ಣ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ. ಶಿವಣ್ಣನ ಬಗ್ಗೆ ಮಾತೇ ಇಲ್ಲ. ಯಾಕಂದರೆ ಶಿವಣ್ಣ ಒಂದು ಮಾತು ಹೇಳಿದರೆ, ನೀವು ಗನ್ನಲ್ಲಿ ಎಷ್ಟು ಜನ ಎದುರಿಸ್ತಿದ್ದೀರೋ ಅದಕ್ಕಿಂತ ಜಾಸ್ತಿ ಜನ ಬರೀ ಯಾಕಂದರೆ ಶಿವಣ್ಣ ಲುಕ್ ಕೊಟ್ಟರೆ ಸಾಕು, ಎಲ್ಲರೂ ಕಲಾಸು. ಹಂಗಾಗಿ ತುಂಬ ಅದ್ಭುತವಾಗಿ ನಟನೆ ಮಾಡಿರ್ತಾರೆ ಶಿವಣ್ಣ. ಸೊ ಶಿವಣ್ಣ, ವಿ ಲವ್ ಯು, ಆಲ್ವೇಸ್ ಲವ್ ಯು, ಲವ್ ಯು, ಲವ್ ಯು. ನಾವು ಸಾಯೋವರೆಗೂ ದೊಡ್ಡ ಮನೆ ಅಭಿಮಾನಿಗಳೇ. ಜೈ ರಾಜವಂಶ. ಜೈ. ಸಾಕು ಸಾಕಂತವ್ರಿಗೆ ಬ್ರೋ. ಕತ್ಲೆ ಆಯ್ತು ಕಾಣಿಸ ಸ್ಪಾನ್ಸರ್ ಸ್ಪಾನ್ಸರ್ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಜೈ. ಮೇಲೆ ಮೇಲೆ ಅರ್ಥ ಇದೆ. ಎಸ್ಸಪ್ಪ ಹಂಗಂತೀರ. ఫస్ట్ ఆడ వచ్చాడు 45 వచ్చాడు.